ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಬಂಧನದ ಭೀತಿಯಲ್ಲಿ ಶಾಸಕರಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜು ಇದ್ದಾರೆ. ಒಟ್ಟು 3 ತಂಡಗಳ ರಚನೆಯಾಗಿದೆ. ಸಿಐಡಿಯಿಂದ ಸರ್ಚಿಂಗ್ ನಡೀತಾ ಇದೆ. ನಿರೀಕ್ಷಣಾ ಜಾಮೀನು ರದ್ದಾದ ಬೆನ್ನಲ್ಲೇ ಬಂಧನದ ಭೀತಿಯಲ್ಲಿ ಶಾಸಕರಿದ್ದಾರೆ. ಅವ್ರ ಕುಟುಂಬಸ್ಥರು ಕೂಡ ಅವ್ರ ಮನೆಯಲ್ಲಿ ಇಲ್ಲ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಇನ್ನು ಗೋವಾ ಹಾಗೇನೆ ಮಹಾರಾಷ್ಟ್ರದಲ್ಲಿ 2 ತಂಡಗಳಿಂದ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಭೈರತಿ ಬಸವರಾಜು ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಭೈರತಿ ಜೊತೆಗೆ ಯಾವೆಲ್ಲ ವ್ಯಕ್ತಿಗಳು ಸಂಪರ್ಕದಲ್ಲಿ ಇದ್ರು, ಈಗಲೂ ಇದ್ದಾರೆ, ಆ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಪುಣೆ ಮಾರ್ಗವಾಗಿ ಭೈರತಿ ಬಸವರಾಜ್ ಹೋಗಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಪುಣೆವರೆಗೂ ಲೊಕೇಶನ್ ಪತ್ತೆಯಾಗಿದೆ. ಅದಾದ್ಮೇಲೆ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದೆ. ಪುಣೆಗೆ ರಸ್ತೆ ಮಾರ್ಗವಾಗಿ ಭೈರತಿ ಹೋಗಿರೋ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗಿದೆ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಒಂದು ಜಮೀನು ವಿಷಯವಾಗಿ ಈ ಹಿಂದಿನಿಂದಲೂ ಒಂದಿಷ್ಟು ವಿವಾದ ಇತ್ತು, ಬಿಕ್ಕಟ್ಟಿತ್ತು ಅಂತ ಮಾಹಿತಿ ಇತ್ತು. ಅದಾದ್ಮೇಲೆ ಬಿಕ್ಲು ಶಿವನ ಮರ್ಡರ್ ಆಗುತ್ತೆ. ಬಿಕ್ಲು ಶಿವನ ಮರ್ಡರ್ ಅನ್ನ ಜಗ್ಗ ಮಾಡೋದು, ಜಗ್ಗನ ಜೊತೆಯಲ್ಲಿ ತುಂಬಾ ಕ್ಲೋಸ್ ಆಗಿದ್ದು ಇದೇ ಭೈರತಿ ಬಸವರಾಜು. ಈ ಬಗ್ಗೆ ಪೊಲೀಸರು ವಿಚಾರಣೆ ಕರೆದಂತ ಸಂದರ್ಭದಲ್ಲಿ ನಾನೊಬ್ಬ ಜನಪ್ರತಿನಿಧಿ, ಶಾಸಕ, ಹಂಗಾಗಿ ನನ್ನನ್ನ ಸಾವಿರಾರು ಜನ ಭೇಟಿ ಮಾಡ್ತಾರೆ, ಫೋಟೋ ತಗೊಳ್ತಾರೆ, ಅದಕ್ಕೂ ಈ ಕೊಲೆಗೂ ಲಿಂಕ್ ಮಾಡೋದು ಸರಿ ಅಲ್ಲ ಅಂತಾನೆ ಮಾಧ್ಯಮದ ಮುಂದೆನೂ ಹೇಳಿದ್ರು, ವಿಚಾರಣೆ ಸಂದರ್ಭದಲ್ಲೂ ಹೇಳಿದ್ರು. ಹಾಗಾದ್ರೆ ಎಲ್ಲಿ ಹೋದ್ರು ಬಿಜೆಪಿ ಶಾಸಕ ಭೈರತಿ ಬಸವರಾಜು? ನಿವಾಸದಲ್ಲೂ ಇಲ್ಲ ಅವರು. ಹಿರಿಯ ವಕೀಲರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಅಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಏನ್ ತಯಾರಿಗಳು ಬೇಕು, ಸೊ ಅದರಲ್ಲಿ ನಿರತರಾಗಿದ್ದಾರೆ, ವಕೀಲರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ ಭೈರತಿ ಬಸವರಾಜು ಅಂತ ಹೇಳಿ ಮಾಹಿತಿ ಇದೆ. ಒಂದು ಕಡೆ ನಿರೀಕ್ಷಣಾ ಜಾಮೀನು ರದ್ದಾದ ಬೆನ್ನಲ್ಲೇ ಮೇಲ್ಮನವಿ ಸುಪ್ರೀಂ ಕೋರ್ಟಿಗೆ ಹೋಗೋದಕ್ಕೆ ಭೈರತಿ ಬಸವರಾಜು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಹಾಗಾಗಿ ಹಿರಿಯ ವಕೀಲರೊಬ್ಬರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಬಟ್ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ, ಪುಣೆ ತನಕ ರಸ್ತೆ ಮಾರ್ಗವಾಗಿ ಹೋಗಿದ್ದಾರೆ. ಸೊ ಅಲ್ಲಿಂದ ಎಲ್ಲಿ ಹೋದ್ರು ಅನ್ನೋದು ಈಗಿರುವಂತ ಪ್ರಶ್ನೆ. ಗೋವಾಗೆ ಹೋದ್ರಾ, ಮಹಾರಾಷ್ಟ್ರಕ್ಕೆ ಹೋದ್ರಾ, ಅಥವಾ ಬೇರೆ ಕಡೆ ಹೋದ್ರಾ ಅಂತ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಈಗ 2 ತಂಡಗಳಿಂದ ಬೇರೆ ರಾಜ್ಯದಲ್ಲಿ ಹುಡುಕಾಟ ನಡೀತಾ ಇದೆ. ಟೋಟಲ್ ಆಗಿ 3 ತಂಡದಿಂದ ಭೈರತಿ ಬಸವರಾಜ್ಗೋಸ್ಕರ ಸರ್ಚಿಂಗ್ ನಡೀತಾ ಇದೆ. ಏನಾದ್ರೂ ಕ್ಲೂ ಸಿಕ್ಕಿದೆಯಾ? ಶೆಟ್ಟಿ, ಇದುವರೆಗೂ ಕೂಡ ಇಲ್ಲಿ ಭೈರತಿ ಬಸವರಾಜ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯದ ಮಾಹಿತಿ ಇನ್ನು ಸಿಡಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಿರುವಂತದ್ದು. ಯಾಕಂದ್ರೆ ನಿನ್ನೆ ರಾತ್ರಿ 12:30 ಕೂಡ ಅವರು ಚೆಕ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪುಣೆ ಅಂದ್ರೆ ಮಹಾರಾಷ್ಟ್ರದ ಮಾರ್ಗವಾಗಿ ಬೈ ರೋಡ್ ಕಾರಲ್ಲಿ ಅವರು ಮೂವ್ಮೆಂಟ್ ಆಗಿರುವಂತ ಗೊತ್ತಾಗಿದೆ. ಮತ್ತೆ ಅದಲ್ಲದೆ ಅಧಿವೇಶನದ ಸಂದರ್ಭದಲ್ಲಿ ಅವರು ಹೋಟೆಲ್ ರೂಮ್ ಮಾಡ್ಕೊಂಡಿದ್ದು, ಅಲ್ಲಿ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಅವರು ಉಳ್ಕೊಳ್ಳಿದಂತ ಹೋಟೆಲ್ ಏನಿದೆ ಆ ರೂಮ್ ಅಲ್ಲಿ ಕೂಡ ಎಲ್ಲ ಚೆಕ್ಔಟ್ ಆಗಿರುವಂತಹ ನಿಟ್ಟಿನಲ್ಲಿ ಎಲ್ಲ ಒಂದು ಮಾಹಿತಿಯನ್ನ ಈಗ ಅಧಿಕಾರಿಗಳು ಪಡ್ಕೊಂಡಿರುವಂತದ್ದು. ಆದ್ರೆ ಪುಣೆಯಲ್ಲಿ ಅವರು ಲೈವ್ ಲೊಕೇಶನ್ ಏನಿತ್ತು ಅಲ್ಲರಿಗೂ ಟ್ರ್ಯಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಆದ್ರೆ ಅಲ್ಲಿಗೆ ಅವರು ಸ್ವಿಚ್ ಆಫ್ ಆಗಿದೆ, ಅಲ್ಲಿಗೆ ಲೊಕೇಶನ್ ಕೂಡ ಕ್ಲೋಸ್ ಆಗಿರುವಂತದ್ದು. ಆ ನಂತರ ಅವ್ರು ಎಲ್ಲಿ ಹೋದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತ ಮಾಹಿತಿ ಅಧಿಕಾರಿಗಳಿಗೆ ಸಿಕ್ಕಿಲ್ಲ. ಈಗಾಗಲೇ 2 ಟೀಮ್ ಅಲ್ಲಿ ಅವರ ಒಂದು ಹುಡುಕಾಟ ನಡೆಸ್ತಾ ಇರುವಂತದ್ದು. ಒಂದು ಟೀಮ್ ಬೆಂಗಳೂರಲ್ಲಿ, ಒಂದು ಮಫ್ಸಿಯಲ್ಲಿ. ಇಲ್ಲಿ ಅವ್ರ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಯಾರು ಲಾಸ್ಟ್ ಅಲ್ಲಿ ಫೋನ್ ಅಲ್ಲಿ ಮಾತನಾಡಿದ್ರು ಏನೇನೋದ್ರ ಬಗ್ಗೆ, ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಯಾರು ಲಾಸ್ಟ್ ಅಲ್ಲಿ ಫೋನ್ ಕಾಲ್ಸ್ ಯಾರು ಬಂದಿದ್ರು, ಆ ನಿಟ್ಟಿನಲ್ಲಿ ಟೆಕ್ನಿಕಲ್ ಒಂದು ಅನಾಲಿಸಿಸ್ ಮೇಲೆ ಒಂದಷ್ಟು ಸರ್ಚಿಂಗ್ ಕೂಡ ನಡೀತಾ ಇರುವಂತದ್ದು. ಮತ್ತೆ ಭೈರತಿ ಅವರ ನಿವಾಸದಲ್ಲೂ ಕೂಡ ಸದ್ಯದ ಅವರು ಫ್ಯಾಮಿಲಿ ಮೆಂಬರ್ಸ್ ಅನ್ನು ಅವರು ಕಾಂಟ್ಯಾಕ್ಟ್ ಮಾಡಿಲ್ಲ. ಆನಂತರ ಈಗ ಬೆಳಗಾವಿಗೆ ಹೋದಂತವರು ರಿಟರ್ನ್ ಕೂಡ ಬೆಂಗಳೂರು ಅಂದ್ರೆ ಅವರ ನಿವಾಸಕ್ಕಾಗಿರುವ ಅಥವಾ ಕೇರ್ ಪ್ರಮುಖ ಬಂದಿರುವಂತಹ ಮಾಹಿತಿಗೂ ಕೂಡ ಮಾಹಿತಿ ಇಲ್ಲ. ಹೀಗಾಗಿ ಅವರು ಬೆಳಗಾವಿಯಿಂದ ನೇರವಾಗಿ ಅವರು ಅಲ್ಲಿಂದ ಹೊರಟಿರುವಂತದ್ದು. ಸದ್ಯ ತಲೆಮರೆಸಿಕೊಂಡಿರುವಂತಹ ಬಸವರಾಜ್ಗಾಗಿ ಈಗ ಹುಡುಕಾಟ ನಡೆಸಲಾಗ್ತಾ ಇದೆ. ಬಿಕ್ಲು ಶಿವನ ಕೊಲೆ ಕೇಸಲ್ಲಿ ಪ್ರಮುಖವಾಗಿ ಸಿಐಡಿ ಅಧಿಕಾರಿಗಳು ಪ್ರಮುಖವಾಗಿ ಒಂದು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ರು. ಆರೋಪಿಗಳ ಹೇಳಿಕೆಯ ಜೊತೆಯಲ್ಲಿ ಇವರು ಕಾನ್ಫರೆನ್ಸ್ ಇರುವಂತದ್ದು, ಅಂದ್ರೆ ಆರೋಪಿಗಳ ಜೊತೆಯಲ್ಲಿ ಅಂದ್ರೆ ಜಗದೀಶ್ ರೌಡಿಶೀಟರ್ ಜಗ್ಗ ಏನಿದ್ದಾನೆ ಆತನ ಜೊತೆಯಲ್ಲಿ ಇವರು ಕಾಂಟ್ಯಾಕ್ಟ್ ಇರುವಂತದ್ದು. ಮತ್ತೆ ಒಳಸಂಚನ ರೂಪಿಸಿ ಬಿಕ್ಲು ಶಿವನ ಕೊಲೆ ಕೇಸಲ್ಲಿ ಇವರ ಪಾತ್ರ ಇರುವಂತಹ ಸಾಕ್ಷ್ಯಗಳ ಆಧಾರಗಳನ್ನ ಕಲೆಕ್ಟ್ ಮಾಡಿದ್ರು. ಅದೇ ರೀತಿಯಲ್ಲಿ ಹೈಕೋರ್ಟ್ ಅಲ್ಲಿ ಇವರು ಪ್ರತಿವಾದ ಮಾಡಿದಂತಹ ಸಂದರ್ಭದಲ್ಲಿ ಕೂಡ SP ಜಗದೀಶ್ ಅವರು ಕೂಡ ಇಲ್ಲ, ಈ ಒಂದು ಕೇಸಲ್ಲಿ ಅವರನ್ನ ಬಂಧನ ಮಾಡಲೇಬೇಕಾಗಿದೆ, ಯಾಕಂದ್ರೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳಿದಾವೆ ಅನ್ನೋ ನಿಟ್ಟಿನಲ್ಲಿ ಕೂಡ ವಾದವನ್ನ ಮಾಡಿದ್ರು. ಅದನ್ನ ಪರಿಗಣಿಸಿರುವಂತಹ ಕೋರ್ಟ್ ನಿನ್ನೆ ಅಷ್ಟೇ ಅವರ ನಿರೀಕ್ಷಣಾ ಒಂದು ಜಾಮೀನು ಏನಿತ್ತು ಅದನ್ನ ವಜಾ ಮಾಡಿರುವಂತದ್ದು. ಈ ಮೂಲಕವಾಗಿ ಕೆಲವೊಂದು ಸೀನಿಯರ್ಸ್ ಅಡ್ವೊಕೇಟ್ಸ್ ಅನ್ನ ಕೂಡ ಅವರು ಕಾಂಟ್ಯಾಕ್ಟ್ ಮಾಡಿದ ಅಂತ ಹೇಳಲಾಗ್ತಿರುವಂತದ್ದು. ಮುಂದಿನ ಕಾನೂನು ಹೋರಾಟದ ನಿಟ್ಟಿನಲ್ಲಿ ಮತ್ತೆ ಸಿಐಡಿ ಅಧಿಕಾರಿಗಳ ವಿಚಾರಣೆ ಹಾಜರಾಗುತ್ತಿರುವ ವಿಚಾರಣೆ ನಿಟ್ಟಿನಲ್ಲಿ ಏನೆಲ್ಲ ಪ್ಲಾನ್ ಮಾಡ್ತಾರೆ ಅದು ಕೂಡ ನೋಡ್ಬೇಕು. ಸದ್ಯದ ಮಟ್ಟಿಗೆ ಸಿಐಡಿ ಅಧಿಕಾರಿಗಳ ಹುಡುಕಾಟ ಇನ್ನು ಮುಂದುವರೆದಿರುವಂತದ್ದು. ಶರ್ಮಿತಾ ಶೆಟ್ಟಿ, ಹಾಗಾದ್ರೆ ಈಗ ಮಫ್ತಿಯಲ್ಲೂ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇಲ್ಲೇ ಇದ್ದಾರಾ ಅಥವಾ ಬೇರೆ ರಾಜ್ಯದಲ್ಲಿ ಇದ್ದಾರಾ? ಸೊ ಇನ್ನಷ್ಟೇ ಪತ್ತೆ ಹಚ್ಚಬೇಕು. ಈ ಮಧ್ಯದಲ್ಲಿ ಈಗ ನೀವು ಹೇಳ್ದಂಗೆ ವಕೀಲರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ, ಅವ್ರೇನಾದ್ರೂ ವಿಚಾರಣೆ ಮಾಡಬಹುದಾ ಎಲ್ಲಿದ್ದಾರೆ ಅಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ. ಮತ್ತೆ ಈ ಕ್ಷಣಕ್ಕೂ ಕೂಡ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ಕುಟುಂಬಸ್ಥರು ಇರಬಹುದು ಅಥವಾ ಆಪ್ತ ವಲಯದ ಇರಬಹುದು, ಸೊ ಅವರಿಂದ ಏನಾದ್ರು ಇನ್ಫಾರ್ಮೇಶನ್?
ಸಿದ್ಧತೆ ಪ್ರಮುಖವಾಗಿ ಅಂದ್ರೆ ನಿನ್ನೆ ಏನೇ ಒಂದು ಹೈಕೋರ್ಟ್ ಅಲ್ಲಿ ವಜಾ ಇತ್ತು, ಆ ಸಂದರ್ಭದಲ್ಲೇ ಅಧಿಕಾರಿಗಳು ಅವರ ಫ್ಯಾಮಿಲಿಯವ್ರನ್ನ ಕಾಂಟ್ಯಾಕ್ಟ್ ಮಾಡುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಅಂದ್ರೆ ಕಾಲ್ ಮಾಡಿದ್ರು ಅದೆಲ್ಲ ಅಂತೇಳಿ. ಆದ್ರೆ ಬೈರತಿ ಬಸವರಾಜು ಅವರ ಫ್ಯಾಮಿಲಿ ಮೆಂಬರ್ಸ್ ಅನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿಲ್ಲ. ಮತ್ತೆ ಅಲ್ಲಿ ಮನೆಗೂ ಕೂಡ ಬೈರತಿಯ ನಿವಾಸಕ್ಕೂ ಅವರು ಬಂದಿಲ್ಲ. ಮತ್ತೆ ಅವರ ಆತ್ಮೀಯ ಬೆಂಬಲಿಗರು ಮುಖಂಡರು ಅಂತ ಏನು KR ಅಲ್ಲಿ ಇದ್ದಾರೆ, ಅವ್ರು ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡಿಲ್ಲ. ಹೀಗಾಗಿ ಅವರು ಹಿರಿಯ ಸೀನಿಯರ್ಸ್ ಅಡ್ವೊಕೇಟ್ಸ್ ಏನಿದ್ದಾರೆ ಅಂತ ಹೇಳಿ ಡೆಲ್ಲಿಯಲ್ಲಿ ಅವರು ಕೆಲ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತದ್ದು, ಅವರನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾವ ಹಿರಿಯ ವಕೀಲ ಜೊತೆ ಕಾಂಟ್ಯಾಕ್ಟ್ ಇರೋ ಬಗ್ಗೆ ಇನ್ನೂ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಇವರು ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅದೇ ಇವತ್ತು ಶನಿವಾರ ಮತ್ತೆ ನಾಳೆ ಭಾನುವಾರ ಅಂತದ್ದು. ಒಂದ್ ವೇಳೆ ಅವರನ್ನ ಬಂಧನ ಮಾಡಿದ್ರೆ 2 ದಿನಗಳ ಕಾಲ ಏನು ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕಾಗುತ್ತೆ. ಮತ್ತೆ ಅವರಿಗೆ ಜಾಮೀನು ಸಿಗುವಂತ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇರುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಲೆಕ್ಕಾಚಾರಗಳು ಇರಬಹುದು. ಈ ನಿಟ್ಟಿನಲ್ಲಿ ಅದುವರೆಗೂ ಕೂಡ ಮುಂದಿನ 2 ದಿನಗಳವರೆಗೂ ಕೂಡ ತಲೆಮರೆಸಿಕೊಂಡು ನೆಕ್ಸ್ಟ್ ಕಾನೂನು ಅಥವಾ ಇನ್ನೊಂದು ಅರ್ಜಿಗಳನ್ನ ಹಾಕೊಂಡು ಆ ಮೂಲಕವಾಗಿ ಏನಾದ್ರು ಪ್ಲಾನ್ ಮಾಡ್ಕೊಳ್ತಾರೆ ಅದು ಕೂಡ ನೋಡ್ಬೇಕಾಗುತ್ತೆ. ಆದ್ರೆ ಅಷ್ಟರಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ CID ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗಾಗಲೇ ಸೀನಿಯರ್ ಆಫೀಸರ್ಸ್ ಎಲ್ಲ ಕೂಡ ಅವ್ರು ಗೈಡ್ ಮಾಡಿರುವಂತದ್ದು, ಅತಿ ಶೀಘ್ರದಲ್ಲಿ ಅವರನ್ನ ವಶಕ್ಕೆ ಪಡ್ಕೊಳ್ಬೇಕು, ಎಂಕ್ವೈರಿ ಮಾಡಬೇಕು ಅಂತ ಹೇಳಿ. ಆದ್ರೆ ಬೈರತಿ ಬಸವರಾಜ್ ಅವರು ಬಹಳ ಜಾಣತನದಿಂದ ಅವರು ನಿಗೂಢ ಸ್ಥಳದಲ್ಲಿ ಉಳ್ಕೊಂಡಿರುವಂತದ್ದು, ಮತ್ತೆ ಮೊಬೈಲ್ ಅನ್ನು ಕೂಡ ಈಗ ಬಳಸ್ತಾ ಇಲ್ಲ, ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಅಥವಾ ಬೇರೆ ಮೊಬೈಲ್ ಏನನ್ನ ಬಳಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆ ಬಗ್ಗೆ ಕೂಡ ಟೆಕ್ನಿಕಲ್ ಅನಾಲಿಸಿಸ್ ಮಾಡಲಾಗ್ತಾ ಇರುವಂತದ್ದು. ಒಟ್ಟಾರೆ ಈಗ ಬಿಕ್ಲು ಶಿವನ ಒಂದು ಕೊಲೆ ಪ್ರಕರಣದಲ್ಲಿ ಈಗ ಬೈರತಿ ಬಸವರಾಜ್ ಒಂದು ಸಂಕಷ್ಟ ಎದುರಾಗಿದೆ, ಮತ್ತೆ ಬಂಧನ ಭೀತಿ ಕೂಡ ಕಾಡ್ತಾ ಇರುವಂತದ್ದು. ಯಾವುದೇ ಕ್ಷಣದಲ್ಲಾದ್ರೂ ಅವರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಇದೆ. ಶರ್ಮಿಳಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಕ್ಕೆ.